ಸಮಾನತೆಯ ತತ್ವದ ಪ್ರತಿಪಾದಕ ಬಸವಣ್ಣ ಜಿಲ್ಲಾಧಿಕಾರಿ ನಿತೀಶ್ ಕೆ. ಕರ್ನಾಟಕ ಕಂಡ ಮಹಾನ್ ಶ್ರೇಷ್ಠ ಶರಣ ಬಸವಣ್ಣನವರು ಆಗಿದ್ದಾರೆ. ಅವರು ಮೂಢನಂಬಿಕೆಯನ್ನ ಬಲವಾಗಿ ವಿರುದ್ಧ ಮಾಡುತ್ತಿದ್ದರು. ಅದಕ್ಕಾಗಿ ಅವರು ಸಮಾಜದಿಂದ ಬಹಿಷ್ಕಾರಕ್ಕೆ ಒಳಗಾದರು. ಸಮಾಜದಲ್ಲಿ ಶೋಷಿತರಿಗೆ ನ್ಯಾಯ ಒದಗಿಸಲು ಬಹಳಷ್ಟು ಶ್ರಮಿಸಿದ್ದಾರೆ. ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಎಂದು ಅವರು ತಮ್ಮ ಉಪದೇಶಗಳಲ್ಲಿ ಹೇಳಿದ್ದು ಇಂದಿನ ಯುವ ಪೀಳಿಗೆಗೆ ಅನ್ವಯಿಸುತ್ತದೆ. ಜಗತ್ತು ಅನೇಕ ರೀತಿಯ ತಂತ್ರಜ್ಞಾನವನ್ನು ಹೊಂದಿದ್ರೂ ಸಹ ಬಸವಣ್ಣನವರ ತತ್ವದ ಅಡಿ ಕೆಲಸ ಮಾಡಲಾಗುತ್ತಿದೆ. ಬಸವಣ್ಣನವರು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು 12ನೇ ಶತಮಾನದಲ್ಲಿ ನೀಡಿದರು ಎಂದು ತಿಳಿಸಿದರು. ಸಾಕಷ್ಟು ಮೂಢನಂಬಿಕೆಗಳಿರುತ್ತೆ. ಅಂತ ಒಂದು ಕಾಲದಲ್ಲಿ ಬಸವಣ್ಣನವರು ಧೈರ್ಯವಾಗಿ ಆ ಸಂಪ್ರದಾಯಗಳನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಕ್ಕೋಸ್ಕರ ಅವರು ಅವರ ಕುಟುಂಬದಿಂದನೇ ಹೊರಗೆ ಹೋಗ್ಬೇಕಾಗುತ್ತೆ. ಸಮಾಜದಲ್ಲಿ ಸಾಕಷ್ಟು ನೋವನ್ನ ಅನುಭವಿಸ್ಬೇಕಾಗುತ್ತೆ. ಬಟ್ ಅಷ್ಟಾದ್ರೂ ಅವರು ತಮ್ಮ ತತ್ವಗಳನ್ನ ಅವರು ಬಿಟ್ಟಿರಲ್ಲ. ಒಂದ್ಸಲ ಅವರು ಅಂತರ್ಜಾತಿ ವಿವಾಹ ಮಾಡಕ್ಕೆ ಹೋಗ್ತಾರೆ. ಅಂತ ಟೈಮಲ್ಲಿ ಆವಾಗಿನ ಸಂಪ್ರದಾಯಗಳು ಸಾಕಷ್ಟು ವಿರೋಧ ಮಾಡಿ ಗಲಭೆ ಆಗುತ್ತೆ. ಸಾಕಷ್ಟು ಶರಣರು ಹಿಂಸೆಗೆ ಒಳಗಾಗ್ತಾರೆ. ಬಟ್ ಅದಾದ್ರೂ ಅವರು ವಿಚಲಿತಗೊಳ್ದೇನೆ ತಮ್ಮ ಜೀವನದಲ್ಲಿ ಏನು ತತ್ವಗಳಿದ್ದಾವೆ, ಅಸಮಾನತೆ ವಿರುದ್ಧ ಅವ್ರ ಹೋರಾಟ ಇದೆ, ಅದನ್ನ ಮುಂದುವರಿಸ್ತಾರೆ. ಅದೇ ರೀತಿ ಅವರು ಮಂತ್ರಿ ಆಗಿರ್ತಾರೆ. ಆ ಟೈಮಲ್ಲಿ ಸಮಾಜದಲ್ಲಿ ಸುಧಾರಣೆ ತರಬೇಕು, ಶೋಷಿತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಬಟ್ ಆವಾಗ ಪಟ್ಟಭದ್ರ ಹಿತಾಸಕ್ತಿಗಳು ಯಾರ್ಯಾರು ಇರ್ತಾರೆ ಒಳಗಿಂದನೇ ಅವ್ರ ಮೇಲೆ ಷಡ್ಯಂತ್ರ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಇವತ್ತು ನಮ್ಮ ಜಗದ್ಗುರು ಅಂತ ನಾವು ಕರೆಯೋದು ಯಾಕೆ ಅಂದ್ರೆ ಅಷ್ಟೆಲ್ಲ ಅವ್ರಿಗೆ ತೊಂದರೆ, ಹಿಂಸೆ, ಷಡ್ಯಂತ್ರ ಎಲ್ಲ ಆದ್ರೂ ಅವರು ತಮ್ಮ ತತ್ವಕ್ಕೋಸ್ಕರ ತಾವೇನು ನಂಬಿರ್ತಾರೆ ಅದಕ್ಕೋಸ್ಕರ ಅವರು ಕೆಲಸ ಮಾಡಿರ್ತಾರೆ. ಮತ್ತೆ ನಮ್ಗೆಲ್ಲ ಇಂದಿಗೂ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಮುಖ್ಯವಾಗಿ ಅವರು ಎಲ್ಲರಿಗೂ ನಮಗೆಲ್ಲ ಗೊತ್ತಿದೆ. ಈಗ ನಮ್ಮ ಮುಖ್ಯ ಭಾಷಣಗಾರರು ತುಂಬಾ ಅದ್ಭುತವಾಗಿ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾರೆ. ಬಸವಣ್ಣವರ ಮುಖ್ಯ ತತ್ವ ಕಾಯಕವೇ ಕೈಲಾಸ ಅಂತ. ಯಾವ ದೇವರು ಪೂಜೆ ಮಾಡೋಕ್ಕಿಂತ ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡೋದೇ ಶ್ರೇಷ್ಠ ಅಂತ ಬಸವಣ್ಣವ್ರು ಹೇಳ್ತಾರೆ. ಮುಖ್ಯವಾಗಿ ಶ್ರಮ ಮುಖ್ಯ, ಕೆಲಸದಲ್ಲಿ ಮೇಲು ಕೀಳು ಅಂತಿಲ್ಲ. ಎಷ್ಟೇ ನಾವು ಶ್ರಮ ಪಡದೆ ಮುಖ್ಯ ಅಂತ ಹೇಳ್ತಾರೆ. ಇದು ಇವತ್ತಿನ ಯುವ ಜನರಿಗೆ ಇದು ತುಂಬಾ ಮುಖ್ಯ. ಯಾಕಂದ್ರೆ ಸಾಕಷ್ಟು ಈಗ ಏನ್ ನೋಡ್ತೀವಿ, ಶ್ರಮ ಪಡಕ್ಕೆ ತುಂಬಾ ಜನ ಈಗ ಆಸಕ್ತಿ ಇಲ್ಲ. ಎಲ್ಲ ಇನ್ಸ್ಟೆಂಟ್ ಆಗಿ ಕ್ವಿಕ್ ಆಗಿ ಆಗ್ಬೇಕು ಅಂತ ಮನಸ್ಥಿತಿ ನಮ್ಮ ಯುವ ಜನರಲ್ಲಿದೆ. ಅದಕ್ಕೋಸ್ಕರ ಈಗ ನಾವು ಎಷ್ಟೇ ಸೈಂಟಿಫಿಕ್ ಆಗಿ ಟೆಕ್ನಾಲಜಿ ಮುಂದುವರೆದ್ರು ಬಸವಣ್ಣವರ ತತ್ವ ಈಗಲೂ ಸಾಕಷ್ಟು ನಮಗೆ ಅವಶ್ಯಕತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಕುಶ್ ಗಿರಿ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೊಹಪಾತ್ರ, ಮುಖಂಡರಾದ ಕೆ ಶಾಂತಪ್ಪ, ಕಡಗೋಳ್, ಆಂಜನೇಯ, ರಾಮನಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.